Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಲವು ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಬಹುದಾಗಿದೆ. ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಆಯಾ ಅಧಿಕಾರಿಗಳು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಮಹಿಳಾ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಆಗಿರಬಹುದು, ಜೊತೆಗೆ ಮತಗಟ್ಟೆಗಳನ್ನ ಬಹಳ ಸುಂದರವಾಗಿ ಅಲಂಕರಿಸುವ ಮುಖೇನವಾಗಿರಬಹುದು. ಹೀಗೆ ತಮ್ಮದೇ ಆದಂತಹ ಒಂದಷ್ಟು ಪ್ರಯತ್ನಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಕೊಪ್ಪಳದಲ್ಲೂ ಕೂಡ ಹಾಗೆ ಮತದಾನವನ್ನ ಹೆಚ್ಚಿಸೋದಕ್ಕೆ ಆಯೋಗ ವಿನೂತನ ಪ್ರಯತ್ನವನ್ನ ಮಾಡಿದೆ. ಹಿಟ್ನಾಳ್ ಮತಗಟ್ಟೆಗೆ ಬಲೂನ್ಗಳಿಂದ ಅಲಂಕಾರ ಮಾಡೋದನ್ನ ನಾವು ಗಮನಿಸಬಹುದಾಗಿದೆ. ಗೋಡೆಗಳ ಮೇಲೆ ಚಿತ್ರಗಳನ್ನ ಬರೆಸಿದ್ದಾರೆ ಸಿಬ್ಬಂದಿ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದ ಮತಗಟ್ಟೆ, ಗ್ರಾಮದ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಈ ಮತಗಟ್ಟೆ ಇದೆ. ಇಡೀ ಮತಗಟ್ಟೆಯನ್ನ ಸಿಬ್ಬಂದಿ ಅಲಂಕಾರ ಮಾಡಿರುವಂಥದ್ದನ್ನ ನಾವು ನೋಡಬಹುದಾಗಿದೆ. ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಕೂಡ ಮತೋತ್ಸವ ಅನ್ನುವಂಥದ್ದು ನೀವು ನೋಡ್ಬೋದು. ಅಂದ್ರೆ ಈ ಮತದಾನವನ್ನ ಒಂದು ಉತ್ಸವದ ರೀತಿಯಾಗಿ ಆಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ್ದು ಕೂಡ ಅದೇ ಕಲ್ಪನೆಯಾಗಿದೆ. ಈ ಕಾರಣಕ್ಕಾಗಿನೇ ನೋಡಿ ಹಲವು ಕಡೆ ಹೀಗೆ ಮತಗಟ್ಟೆಗಳನ್ನ ವಿಶೇಷವಾಗಿ ಅಲಂಕಾರ ಮಾಡಿರೋದನ್ನ ನೋಡಬಹುದಾಗಿದೆ. ಸಂಜಯ್ ಚಿಕ್ಕಮಠ್ ನಮ್ಗೆ ಇದಕ್ಕೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಗೆ ಒಂದು ವಿಶೇಷ ವರದಿ ಕೊಟ್ಟಿದ್ದಾರೆ ಸ್ಥಳದಿಂದ, ಬನ್ನಿ ನೋಡ್ಕೊಂಬೋಣ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಮತದಾನದ ಹಿನ್ನೆಲೆಯಲ್ಲಿ ಮತಗಟ್ಟೆಯನ್ನ ಅಲಂಕಾರ ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಇದೀಗ ನಾವು ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇದು ಹಿಟ್ನಾಳ್ ಗ್ರಾಮದ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿರ್ತಕ್ಕಂಥ ಮತಗಟ್ಟೆ. ಮತದಾನಕ್ಕೆ ಬರುವಂಥ ಒಂದು ಮತದಾರರಿಗೆ ಒಂದು ಆಕರ್ಷಣೆ ಮಾಡುವಂಥ ಉದ್ದೇಶದಿಂದಲೇ ಮತಗಟ್ಟೆಯನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು. ಬಲೂನ್ಗಳಿಂದ ಸಂಪೂರ್ಣವಾಗಿ ಮತಗಟ್ಟೆಯ ಎಂಟ್ರಿ ಪಾಯಿಂಟ್ನಲ್ಲಿ ಬಲೂನ್ಗಳನ್ನು ಇಟ್ಟು ಅಲಂಕಾರವನ್ನು ಮಾಡೋದ್ರ ಮುಖಾಂತರ ಮತದಾರರನ್ನ ಆಕರ್ಷಿಸುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡಿಕೊಂಡಿರುವಂಥದ್ದು. ಅಂದರೆ ಮತದಾರರಿಗೆ ಒಂದು ಹಬ್ಬದ ವಾತಾವರಣ, ಪ್ರಜಾಪ್ರಭುತ್ವದ ಹಬ್ಬ ಅಂದರೆ ಅದು ಚುನಾವಣೆ. ಈ ಹಿನ್ನೆಲೆಯಲ್ಲಿ ಮತದಾರರಿಗೆ ಒಂದು ಒಳ್ಳೆಯ ಫೀಲ್ ಬರಲಿ ಅನ್ನೋಂಥ ಒಂದು ಉದ್ದೇಶದಿಂದ ಇದೀಗ ಈ ಮತಗಟ್ಟೆಯಲ್ಲಿ ಸಂಪೂರ್ಣವಾಗಿ ಬಲೂನ್ಗಳಿಂದ ಅಲಂಕಾರ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡಿಕೊಂಡಿರುವಂಥದ್ದು. ಇನ್ನು ನಾವು ಈ ಇಡೀ ಕಟ್ಟಡವನ್ನು ಸಾಕಷ್ಟು ಒಂದು ಚಿತ್ರಗಳಿಂದ ಅಲಂಕಾರ ಮಾಡಿರೋ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋಂಥದ್ದು ಬರಹಗಳ ಜೊತೆಗೆ ಆಕರ್ಷಕವಾದಂಥದ್ದು ಚಿತ್ರಗಳನ್ನು ಕೂಡ ಈ ಗೋಡೆಗಳ ಮೇಲೆ ಬರೆಸಿರುವಂಥದ್ದು. ಏನಂತಂದರೆ ಮತದಾನವನ್ನು ಹೆಚ್ಚಿಸಬೇಕು, ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮ ಪಂಚಾಯತಿಯ ಕಟ್ಟಡಕ್ಕೆ ಅನೇಕವಾದಂಥ ಚಿತ್ರಗಳನ್ನ ಬರೆಸಲಾಗಿದೆ. ಅನೇಕ ಬರಹಗಳನ್ನು ಕೂಡ ಬರೆಸುವಂಥ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡಿರುವಂಥದ್ದು. ಆ ಮುಖಾಂತರ ಅಂತಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಬೇಕಂತ ಎಲ್ಲ ತಯಾರಿಗಳನ್ನು ಕೂಡ ಕೊಪ್ಪಳ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು ನಾವು ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ಒಂದು ನಿಯೋಜನೆ, ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಬೇಕಾದ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಏನಂತಂದರೆ ಬೇರೆ ಬೇರೆ ಚಿತ್ರಗಳನ್ನ ಇಡೀ ಕಟ್ಟಡದ ಎಲ್ಲ ಗೋಡೆಗಳ ಮೇಲೆ ಬರೆಸಿರುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಆ ಮುಖಾಂತರ ಅಂತಂದರೆ ಮತದಾನ ಹೆಚ್ಚಳ ಮಾಡಲಿಕ್ಕೆ ಬೇಕಂತ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಕೊಪ್ಪಳ ಜಿಲ್ಲೆಯಾದ್ಯಂತ ಮಾಡಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಸರಿಸುಮಾರು ಅಂದರೆ 2045 ಮತಗಟ್ಟೆಗಳಿದ್ದಾವೆ. 18,65,000ಕ್ಕೂ ಹೆಚ್ಚು ಮತದಾರರು ಮತವನ್ನು ಚಲಾಯಿಸಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಬೇಕಂತ ಸಿದ್ಧತೆಯನ್ನು ಈಗಾಗಲೇ ಮತಗಟ್ಟೆಯ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7ರಿಂದ ಮತದಾನದ ಪ್ರಕ್ರಿಯೆ ಆರಂಭವಾಗ್ತದೆ. ಯಾವುದೇ ಜನರಿಗೆ ತೊಂದರೆ ಆಗದಂತೆ ಬೇಕಂತ ಎಲ್ಲ ಕ್ರಮಗಳನ್ನು ಕೂಡ ಇದೀಗ ಕೊಪ್ಪಳ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಆ ಮುಖಾಂತರ ಅಂತಂದರೆ ಒಂದೆಡೆ ತಳಿರು ತೋರಣಗಳಿಂದ ಮತಗಟ್ಟೆಯನ್ನು ಅಲಂಕಾರ ಮಾಡಲಾಗಿದೆ. ಅಂತಂದರೆ ಮತಗಟ್ಟೆ ಅಂದರೆ ಮತದಾನ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಮನವಿಯನ್ನು ಕೂಡ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಮಾರ್ತಿಕಟ್ಟಿಮನ್ ಜೊತೆ ಸಂಜಯ್, TV9 ಕೊಪ್ಪಳ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.